ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ಹಿಂಡಲಗ ಜನರಿಗೆ ಹೊಸದೊಂದು ಸಮಸ್ಯೆ ಇವತ್ತಿನಿಂದ ಆರಂಭವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಇಷ್ಟು ದಿನ ಏನಂದರೆ ಜೈಲಾಧಿಕಾರಿಗಳು ಜೈಲಿನಲ್ಲಿ ಸಮಸ್ಯೆ ಇದೆ, ಏನು ಕೈದಿಗಳು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ, ಜೈಲಲ್ಲಿ ಕುಳಿತುಕೊಂಡು ರೀಲ್ಸ್ ಮಾಡ್ತಾರೆ, ಕೇಂದ್ರ ಸಚಿವರಿಗೆ ಜೈಲಿನಿಂದಲೇ ಬೆದರಿಕೆ ಹಾಕ್ತಾರೆ ಅಂತಕ್ಕಂಥದ್ದು ದೂರುಗಳಿತ್ತು. ಈ ನೆಲೆಯಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಜಾಮರನ್ನು ಈಗ ಅಪ್ಡೇಟ್ ಮಾಡಲಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ 2G ಇದ್ದಂಥ ಜಾಮರನ್ನು ಈಗ 5Gಗೆ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರ ಎಫೆಕ್ಟ್ ಕೇವಲ ಕೈದಿಗಳಿಗಷ್ಟೇ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಇಡೀ ಹಿಂಡಲಗ ಗ್ರಾಮದ ಜನರಿಗೆ ಏನು ತಟ್ಟಿದೆ. ಹಿಂಡಲಗ ಗ್ರಾಮದಲ್ಲಿ ಯಾವುದೇ ಬ್ಯಾಂಕ್ಗಳು ವರ್ಕ್ ಆಗ್ತಿಲ್ಲ, ಶಾಲಾ ಕಾಲೇಜುಗಳಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ, ಇನ್ನು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನೆಟ್ವರ್ಕ್ ಸಮಸ್ಯೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಗ್ರಾಮದಲ್ಲಿ ಯಾರಿಗಾದರೂ ಸಂಪರ್ಕ ಮಾಡಬೇಕು, ಗ್ರಾಮದಿಂದ ಹೊರಗಡೆ ಫೋನ್ ಮಾಡಬೇಕಂದ್ರೆ ಯಾರಿಗೂ ಕೂಡ ಫೋನ್ ಹೋಗ್ತಾ ಇಲ್ಲ. ಹೀಗಾಗಿ ಗ್ರಾಮದ ಜನರಲ್ಲೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹಿಂಡಲಗ ಮುಂಭಾಗದ ಬಾಚಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವ ಹಂತಕ್ಕೆ ಹಿಂಡಲಗ ಗ್ರಾಮಸ್ಥರು ತಲುಪಿರ್ತಕ್ಕಂಥದ್ದು. ಹಿಂಡಲಗ ಗ್ರಾಮದ ಮಧ್ಯದಲ್ಲೇ ಹಿಂಡಲಗ ಜೈಲು ನಿರ್ಮಾಣವಾಗಿರ್ತಕ್ಕಂಥದ್ದು. ಹಿಂಡಲಗ ಜೈಲಿನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಕೈದಿಗಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಅತ್ಯಂತ ಕುಖ್ಯಾತರಿರ್ತಕ್ಕಂಥ ಜೈಲು ಅಂತೇಳಿ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು. ಏನು ಜೀವಾವಧಿ ಶಿಕ್ಷೆಗೆ ಒಳಗಾದಂಥ ಕೈದಿಗಳು ಅತಿ ಹೆಚ್ಚು ಬೆಳಗಾವಿ ಜೈಲಿನಲ್ಲಿದ್ದಾರೆ. ಅದೇ ರೀತಿ ಏನು ಅಂದರೆ ಮರಣದಂಡನೆಗೆ ಶಿಕ್ಷೆಗೆ ಗುರಿಯಾದಂತಹ ಪ್ರಮುಖ ಕೈದಿಗಳು ಕೂಡ ಬೆಳಗಾವಿ ಹಿಂಡಲಗ ಜೈಲಿರ್ತಕ್ಕಂಥದ್ದು. ಜೈಲಿನ ಸುರಕ್ಷತೆಯ ದೃಷ್ಟಿಯಿಂದ ಏನು ಈಗ ಜಾಮರನ್ನು ಅಳವಡಿಕೆ ಮಾಡಲಾಗಿದೆ. ಈ ಜಾಮರ್ ಕೇವಲ ಜೈಲಿಗಷ್ಟೇ ಅಲ್ಲದೆ ಸುಮಾರು 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದರ ರೇಡಿಯೇಟ್ ವಿಸ್ತಾರವಾಗಿರ್ತಕ್ಕಂಥದ್ದು. ಹೀಗಾಗಿ ಜನ ನೆಟ್ವರ್ಕ್ ಸಿಗದೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಹಿಂಡಲಗ ಅಲ್ಲ, ಗಣೇಶ್ಪುರ ಆಗಿರ್ಬೋದು ಮತ್ತು ವಿಜಯನಗರ, ಪೈಪ್ಲೈನ್ ರೋಡ್, ಹೀಗೆ ಸುಮಾರು 3-4 ಗ್ರಾಮಗಳ ಜನರಿಗೂ ಕೂಡ ಈಗ ಸಮಸ್ಯೆ ಆಗಿದೆ. ಈ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಅಂತೇಳಿ ಗ್ರಾಮಸ್ಥರು ಈಗ 2ನೇ ಬಾರಿ ಜೈಲಿನ ಅಧಿಕಾರಿಗಳಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಜೈಲಾಧಿಕಾರಿಗಳು ಕೂಡ ಈ ಬಗ್ಗೆ ನಾವು ಪತ್ರವನ್ನು ಬರೆದಿದ್ದೀವಿ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಜಾಮರ್ ಅಳವಡಿಕೆ ಆಗಿಲ್ಲ, ಇದು ಇನ್ನು ತಾಂತ್ರಿಕ ಹಂತದಲ್ಲಿದೆ, ಇನ್ನು ಜಾಮರ್ ಅಳವಡಿಕೆ ಹಂತದಲ್ಲಿದೆ. ಹೀಗಾಗಿ ನಮಗೂ ಕೂಡ ಸಮಸ್ಯೆ ಆಗ್ತಿದೆ, ಇದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತೇಳಿ ಹೇಳ್ತಕ್ಕಂಥದ್ದು. ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದ ಪ್ರಮುಖ ಜೈಲುಗಳಲ್ಲೂ ಕೂಡ ಜಾಮರ್ ಇಲ್ಲದೆ ಏನು ಕೈದಿಗಳ ಆಟಾಟೋಪಕ್ಕೆ ಕಡಿವಾಣ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿಂದೆ ಅಂದರೆ ಕಳೆದ ಡಿಸೆಂಬರ್ ಆಗಿರ್ಬೋದು ಮತ್ತು ಅದರ ಹಿಂದೆ ಜೈಲಿನಲ್ಲಿ ನಡೆದಂತಹ ಅನೇಕ ಘಟನೆಗಳ ವಿಡಿಯೋಗಳು ಕೂಡ ನಾವು ಪ್ರಸಾರವನ್ನು ಮಾಡಿದ್ದೇವೆ. ರಾಜ್ಯದ ಅನೇಕ ಜೈಲುಗಳಲ್ಲಿ ಈ ರೀತಿಯ ಕೃತ್ಯಗಳು ಸಾಮಾನ್ಯವಾಗಿತ್ತು. ಆದರೆ ಈಗ ಜೈಲಿನ ಸಿಬ್ಬಂದಿ ಏನು ಜಾಮರನ್ನು ಅಳವಡಿಕೆ ಮಾಡಿ 5G ಹಾಕಿದ್ದು, ಇದು ಕೇವಲ ಕೈದಿಗಳಷ್ಟೇ ಅಲ್ಲದೆ ಇಡೀ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಒಂದು ರೀತಿ ಶಿಕ್ಷೆ ಆದಂತಾಗಿದೆ. ಹೀಗಾಗಿ ಈ ಜಾಮರ್ನ ವ್ಯಾಪ್ತಿ ಏನಿದೆ ಅದನ್ನು ಮಿತಿಗೊಳಿಸಬೇಕು. ಕೇವಲ ಜೈಲಿಗೆ ಮಾತ್ರ ಇದರ ಮಿತಿಯನ್ನುಗೊಳಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತಕ್ಕಂಥದ್ದು ಬೆಳಗಾವಿ ಹಿಂಡಲಗ ಗ್ರಾಮಸ್ಥರ ಬೇಡಿಕೆಯಾಗಿದೆ. ಇದಕ್ಕೆ ಈಗ ಅಧಿಕಾರಿಗಳು ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನು ಕೂಡ ಸದ್ಯ ನೀಡಿದ್ದಾರೆ. ನಾಳೆ ಮುಂಜಾನೆ ಮತ್ತೆ 10 ಗಂಟೆಗೆ ನಾವು ಇಲ್ಲಿ ಇದು ಮಾಡ್ತೀವಿ. ಏನೇನು ಸಮಸ್ಯೆ ನಮಗೆಲ್ಲ ಈಗ ರಾತ್ರಿ 1 ತಿಂಗಳ ಹತ್ರ ಅವ್ರಿಗೆ ಕೊಟ್ಟಿದ್ದೇವ್ರಿ ನಾವು. ಈ ಮೊಬೈಲ್ ಹಿಂಗೆಲ್ಲ ಬಂದ್ಬಿದ್ದವ್ರು. ಪಂಚಾಯತ್ ಕೇಂದ್ರ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿದ ಕಾರಣ ಹಿಂಡಲಗ ಪರಿಸರದಲ್ಲಿ ಹಿಂಡಲಗ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಬೀದಿಗಿಳಿದು ನಾವು ರಸ್ತಾ ರೋಕೋ ಆಂದೋಲನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಹಿಂಡಲಗ ಗ್ರಾಮ ಪಂಚಾಯಿತಿ ಹದ್ದಿನಲ್ಲಿ ಇದ್ದ ಕಾರಣ, ಸೆಂಟ್ರಲ್ ಜೈಲ್ ಹದ್ದಿನಲ್ಲಿ ಇರುವ ಕಾರಣ ಹಿಂಡಲಗ ಗ್ರಾಮ ಪಂಚಾಯಿತಿಯ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲಾ ಕೆಲಸಗಳು ಆನ್ಲೈನ್ ಆಗಿವೆ. ನೀರಿನ ಟ್ಯಾಕ್ಸ್ ತುಂಬೋದಾಗಲಿ, ಗ್ರಾಮ ಪಂಚಾಯತಿಯಲ್ಲಿ ಮನಿ ಟ್ಯಾಕ್ಸ್ ತುಂಬೋದಾಗಲಿ, ಕಂಪ್ಯೂಟರ್ ಉತ್ತಾರಗಳಾಗಲಿ, ಈ ತರಹದ ಯಾವುದೇ ಒಂದು ಕೆಲಸಗಳು ಪಬ್ಲಿಕ್ ಕೆಲಸಗಳಿಲ್ಲ, ಯಾವುದೂ ಆಗ್ತಾ ಇಲ್ಲ. ಅದೇ ತರಹದ ಸ್ಟೂಡೆಂಟ್ಗಳಿಗೂ ತೊಂದರೆ ಆಗ್ತಾ ಇದೆ. ಯಾವುದೇ ಒಂದು ಮೊಬೈಲ್ಗೆ ನೆಟ್ವರ್ಕ್ ಇಲ್ಲ, ಹಿಂಗಾಗಿ ಅವರ ಅಭ್ಯಾಸದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದೇ ತರಹದ ಆಂಬ್ಯುಲೆನ್ಸ್ ಒಂದು ಫೋನ್ ಮಾಡಬೇಕಾದ್ರೆ ಎಮರ್ಜೆನ್ಸಿ ಇದ್ರೆ ಸಹ ಅದು ಕೂಡ ಆಗ್ತಾ ಇಲ್ಲ. ಯಾವುದೇ ತರಹದ ಕಾಲ್ಗಳು ವ್ಯವಸ್ಥಿತವಾಗಿ ಹತ್ತಾ ಇಲ್ಲ. ಆದ ಕಾರಣ ಇವತ್ತು ಬೀದಿಗಿಳಿದು ರಸ್ತಾ ರೋಕೋ ಆಂದೋಲನ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು, ಅದೇ ತರಹದ ಗ್ರಾಮ ಪಂಚಾಯತಿಯ ಹದ್ದಿನಲ್ಲಿರುವ ಎಲ್ಲಾ ಜನರು ಕೂಡಿ ಬೀದಿಗಿಳಿದು ಒಂದು ಆಂದೋಲನವನ್ನು ಮುಖಾಂತರ ಮನವಿಯನ್ನು ಕೊಟ್ಟಿದ್ದೀವಿ. ಸೂಪರಿಂಟೆಂಡೆಂಟ್ ಅವರು ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನು ಸೂಪರಿಂಟೆಂಡೆಂಟ್ ಅವರು ಸ್ವೀಕರಿಸಿ ಇವತ್ತನೇ ಅದರ ಬಗ್ಗೆ ಆಕ್ಷನ್ ತಗೊಂಡು ಒಂದೇ ದಿವಸದಲ್ಲಿ ನಾವು ಜಾಂಬರ್ ಅನ್ನು ಬಂದ್ ಮಾಡಿ 4-5 ದಿನದಲ್ಲಿ ನಾವು ಜಾಂಬರ್ನ ಯಾವ ತರ ಅಳವಡಿಸಬೇಕು ಅನ್ನೋ ವಿಚಾರ ವಿನಿಮಯ ಮಾಡಿ ನಾವು ನಿರ್ಣಯ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಗ್ರಾಮ ಪಂಚಾಯತ್ ಹಿಂಡಲಗ ಪಂಚಾಯತಿಯವರು ಮೆಂಬರ್ಸ್ ಎಲ್ಲ ಬಂದಿದ್ರು, ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದನ್ನು ನಾವು ಈಗಾಗಲೇ ಹೆಡ್ ಆಫೀಸ್ಗೆ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಮತ್ತು ಜಾಮರ್ ಇನ್ಸ್ಟಾಲೇಷನ್ ಕೆಲಸ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಹಾಗಾಗಿ ಇನ್ನೂ ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಾವು ಕೊಟ್ಟಿಲ್ಲ. ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ. ಇದನ್ನು ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಹೈಯರ್ ಅಥಾರಿಟೀಸ್ ಮಾತಾಡಿ ಏನು ಒಳ್ಳೇದು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಏನು ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಅನೇಕ ಕುಖ್ಯಾತರಿದ್ದಾರೆ ಮತ್ತು ಇಲ್ಲಿಂದ ಕೇಂದ್ರದ
ಸಚಿವ ನಿತಿನ್ ಗಡ್ಕರಿಗೂ ಕೂಡ ಏನು ಜೀವ ಬೆದರಿಕೆ ಹಾಕಲಾಗಿತ್ತು. ಆ ಪ್ರಕರಣದಲ್ಲಿ ಸ್ವತಃ ಕೇಂದ್ರದ ತನಿಖಾ ಸಂಸ್ಥೆ NIA ಕೂಡ ಮಧ್ಯಪ್ರವೇಶ ಮಾಡಿತ್ತು. ಬೆಳಗಾವಿಯಲ್ಲಿರ್ತಕ್ಕಂಥ ಇಬ್ಬರು ಏನು ಕೈದಿಗಳನ್ನು ವಿಚಾರಣೆಗೆ ಒಳಪಡಿಸಿತ್ತು. ಇದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಕುಖ್ಯಾತಿಗೆ ಬೆಳಗಾವಿ ಹಿಂಡಲ್ಗ ಜೈಲು ಗುರಿಯಾಗಿತ್ತು. ಆದರೆ ಈಗ ಈ ಕೈದಿಗಳ ಆಟಾಟೋಪಕ್ಕೆ ಕಡಿವಾಣ ಹಾಕಕ್ಕೆ ಹೋಗಿ ಈಗ ಗ್ರಾಮಸ್ಥರಿಗೆ ಏನು ಶಿಕ್ಷೆ ಕೊಡುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. 5G ಜಾಮರ್ನ ಮಿತಿ ಏನಿದೆ ಅದನ್ನು ಕೇವಲ ಏನು ಜೈಲಿನ ವ್ಯಾಪ್ತಿಗೆ ಮಿತಿಗೊಳಿಸಬೇಕು ಅಂತಕ್ಕಂಥದ್ದು ಬೆಳಗಾವಿ ಹಿಂಡಲ್ಗ ಏನು ಜನರ ಬೇಡಿಕೆಯಾಗಿದೆ. ಒಂದು ವೇಳೆ 2-3 ದಿನಗಳಲ್ಲಿ ಸಮಸ್ಯೆ ಬಗೆಹರಿದ್ರೆ ಜೈಲಿಗೆ ಮತ್ತೊಮ್ಮೆ ಮುತ್ತಿಗೆ ಹಾಕ್ತೀವಿ, ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸದ್ಯ ಹಿಂಡಲ್ಗ ಗ್ರಾಮಸ್ಥರು ನೀಡಿದ್ದಾರೆ.